ಎಲ್ಲರಿಗೂ ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಈ ವರ್ಷದ ಮೊದಲನೇ ಚಂದ್ರಗ್ರಹಣ, ಈ ವರ್ಷದ ಒಂದು ಚಂದ್ರಗ್ರಹಣ ಏನಿದೆ, ಇದು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ 15ನೇ ದಿನವಾಗಿರುವ ಹುಣ್ಣಿಮೆಯಂದು, ಅಂದರೆ ಮಾರ್ಚ್ 3ನೇ ತಾರೀಕು ಮಂಗಳವಾರ ಈ ಒಂದು ಗ್ರಹಣ ಅಂದರೆ ಚಂದ್ರಗ್ರಹಣ ನಡೀತಾ ಇದೆ. ಈ ಒಂದು ಚಂದ್ರಗ್ರಹಣದಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಚಂದ್ರ ಉದಯವಾಗುತ್ತಿರುವಂಥ ಸಮಯದಲ್ಲಿ ಗ್ರಹಣ ಅನ್ನುವಂಥದ್ದು ನಡೀತಾ ಇರುತ್ತೆ. ಸೊ ಚಂದ್ರ ಎಷ್ಟೊತ್ತಿಗೆ ಉದಯವಾಗುತ್ತೆ ಅಂತಂದರೆ 3ನೇ ತಾರೀಕು ಮಾರ್ಚ್, ಆ ಒಂದು ಮಂಗಳವಾರ ಸಂಜೆ 6:27 ಚಂದ್ರೋದಯ ಆಗುತ್ತೆ. ಸೊ ಆ ಟೈಮ್ನಲ್ಲಿ ಗ್ರಹಣ ಅನ್ನುವಂಥದ್ದು ನಡೀತಾ ಇರೋದರಿಂದ ಆ ಒಂದು ಗ್ರಹಣವನ್ನು ಗ್ರಸ್ತೋದಯ ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಕರೀತಾರೆ. ಏನಕ್ಕೆ ಕೇತುಗ್ರಸ್ತ ಅಂತ ಕರೀತಾರೆ ಅಂತಂದರೆ, ಈ ಚಿತ್ರದಲ್ಲಿ ನೀವು ನೋಡ್ಬೋದು. ಸೊ 3 ಮಾರ್ಚ್ 2026 ಸಂಜೆ 6:35 ಅಂತ ಈ ಒಂದು ಕುಂಡಲಿಯನ್ನು ಹಾಕಿದ್ದೇನೆ. ಈ ಒಂದು ಕುಂಡಲಿಯಲ್ಲಿ ಚಂದ್ರ ಇಲ್ಲಿದೆ ನೋಡಿ, ಚಂದ್ರ ಇಲ್ಲಿ ಕೇತುವಿನೊಂದಿಗೆ ಸಂಯೋಗದಲ್ಲಿ ಇರೋದ್ರಿಂದ ಈ ಒಂದು ಗ್ರಹಣವನ್ನು ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಕರೀತಾರೆ. ಸೊ ಫೆಬ್ರವರಿ 17ನೇ ತಾರೀಕು ಒಂದು ಗ್ರಹಣ ಆಯಿತು, ಅದು ಸೂರ್ಯಗ್ರಹಣ. ಸೊ ಸೂರ್ಯ ಬಂದು ಇಲ್ಲಿ ಕುಂಭ ರಾಶಿಯಲ್ಲಿ ರಾಹುವಿನೊಂದಿಗೆ ಸಂಯೋಗದಲ್ಲಿ ಇದ್ದದ್ರಿಂದ ಆ ಒಂದು ಗ್ರಹಣವನ್ನು ರಾಹುಗ್ರಸ್ತ ಸೂರ್ಯಗ್ರಹಣ ಅಂತ ಹೇಳಿದರು. ಈಗ ನಡೀತಾ ಇರುವಂತಹ ಒಂದು ಚಂದ್ರಗ್ರಹಣ ಕೇತುವಿನೊಂದಿಗೆ ಸಂಯೋಗದಲ್ಲಿ ಇರೋದರಿಂದ ಇದನ್ನು ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಚಾರ ಏನು ಅಂತಂದರೆ, ಅಮಾವಾಸ್ಯೆ ದಿನ ಬರುವಂಥ ಯಾವುದೇ ಒಂದು ಗ್ರಹಣ ಸೂರ್ಯಗ್ರಹಣ ಆಗಿರುತ್ತೆ. ಅದೇ ರೀತಿ ಹುಣ್ಣಿಮೆ ದಿನ ನಡೆಯುವಂಥ ಗ್ರಹಣಗಳು ಚಂದ್ರಗ್ರಹಣ ಆಗಿರುತ್ತೆ. ಅಮಾವಾಸ್ಯೆ ಟೈಮಲ್ಲಿ ಬರುವಂಥ ಸೂರ್ಯಗ್ರಹಣದಲ್ಲಿ ಈ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಅಡ್ಡಲಾಗಿ ಬಂದಾಗ ಅದನ್ನು ಸೂರ್ಯಗ್ರಹಣ ಅಂತ ಹೇಳ್ತೀವಿ. ಅದೇ ರೀತಿ ಹುಣ್ಣಿಮೆಯ ದಿನ ನಡೆಯುವಂತಹ ಒಂದು ಗ್ರಹಣದಲ್ಲಿ ಈ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಅಡ್ಡವಾಗಿ ಬಂದಾಗ ಅದನ್ನು ನಾವು ಚಂದ್ರಗ್ರಹಣ ಅಂತ ಕರಿತೀವಿ. ಇನ್ನು ಈ ಒಂದು ಗ್ರಹಣ ಮಾರ್ಚ್ 3ನೇ ತಾರೀಕು ಮಧ್ಯಾಹ್ನ 3:20 ಸಂಜೆ 6:48 ನಡೆಯುತ್ತೆ. ಈ ಗ್ರಹಣ ಹಗಲಿನ ಒಂದು ಸಮಯದಲ್ಲಿ ಅಂದರೆ ಮಧ್ಯಾಹ್ನದಲ್ಲಿ ಪ್ರಾರಂಭವಾಗಿರೋದರಿಂದ ಗ್ರಹಣದ ಒಂದು ಮೋಕ್ಷ ಅಂತ ಏನಿದೆ, ಮೋಕ್ಷ ಕಾಲ ಅಂದರೆ ಗ್ರಹಣದ ಕೊನೆಯ ಒಂದು ಭಾಗದಲ್ಲಿ ಗ್ರಹಣದ ಒಂದು ಗೋಚಾರವಿರುತ್ತೆ. ಸೊ ಚಂದ್ರೋದಯ ಅಂದರೆ ಚಂದ್ರ ಒಂದು ಉದಯವಾಗುವಂಥ ಸಮಯ ಕೂಡ 6:27. ಈ ಗ್ರಹಣ ಒಂದು ಹೆಂಡಾಗುವಂಥದ್ದು 6:47. ಸೊ ಒಟ್ಟಾರೆಯಾಗಿ ಮೋಕ್ಷ ಕಾಲ ಅಂದರೆ ಒಂದು 20 ನಿಮಿಷಗಳ ಒಂದು ಸಮಯದಲ್ಲಿ ನಾವು ಗ್ರಹಣದ ಗೋಚಾರವನ್ನು ನೋಡಬಹುದು. ಈ ಗ್ರಹಣದಲ್ಲಿ ಕೆಲವೊಂದು ರಾಶಿಗಳಿಗೆ ಅಶುಭ ಆಗಿಬಿಡುತ್ತೆ, ಕೆಲವೊಂದು ರಾಶಿಗಳಿಗೆ ಶುಭ ಆಗಿಬಿಡುತ್ತೆ ಅನ್ನೋದಕ್ಕಿಂತ ಇಂಪಾರ್ಟೆಂಟಾಗಿ ಈ ಒಂದು ಗ್ರಹಣ ಅನ್ನುವಂಥದ್ದು ನೈಸರ್ಗಿಕವಾಗಿ ನಡೆಯುವಂತಹ ವಿಚಾರವಾಗಿದೆ. ಇದು ಪ್ರತಿ 6 ತಿಂಗಳಿಗೊಮ್ಮೆ ಈ ಗ್ರಹಣಗಳು ನಡೀತಾನೇ ಇರುತ್ತೆ. ಶುಭ ಅಶುಭ ಅನ್ನುವಂಥದ್ದು ನಿಮ್ಮ ಜಾತಕದ ಮೇಲೆ, ನಿಮ್ಮ ಇಂಡಿವಿಜುವಲ್ ಜಾತಕದಲ್ಲಿ ನಡೀತಾ ಇರುವಂಥ ದಶಾಭುಕ್ತಿಯ ಮೇಲೆ ನಿಂತಿರುತ್ತೆ ಹೊರತು ಈ ಗ್ರಹಣದ ಮೇಲೆ ಅಲ್ಲ. ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ಲೈನಲ್ಲಿ ಬರುವಂಥದ್ದು ಪ್ರತಿ ವರ್ಷ ನಡೆಯುತ್ತಿರುವಂತಹ ವಿದ್ಯಮಾನನೇ. ಸೊ ಗ್ರಹಣ ಆಗಿಬಿಟ್ಟಿರೋದ್ರಿಂದ ಈ ರಾಶಿಯವರಿಗೆ ತೊಂದರೆ ಆಗಿಬಿಡುತ್ತೆ, ಈ ರಾಶಿಯವರಿಗೆ ಕೆಡಕಾಗ್ಬಿಡುತ್ತೆ, ಸೊ ಈ ರಾಶಿಯವರಿಗೆ ಒಳ್ಳೆಯದಾಗ್ಬಿಡುತ್ತೆ ಅನ್ನೋದು ಖಂಡಿತವಾಗಿ ತಪ್ಪು ಕಲ್ಪನೆ ಆಗುತ್ತದೆ. ಒಳ್ಳೆಯದಾಗೋದು ಕೆಟ್ಟದಾಗೋದು ಅದು ನಿಮ್ಮ ಜಾತಕದಲ್ಲಿ ನಡೀತಾ ಇರುವಂಥ ಸಮಯ, ದಶಾಭುಕ್ತಿಯ ಸಮಯದ ಮೇಲೆ ನಿಂತಿದೆಯೇ ಹೊರತು ಅದನ್ನು ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಯ ಮೇಲೇ ನೋಡಬೇಕಾಗುತ್ತೆ. ಯಾಕಂದರೆ ನಿಮ್ಮ ಜಾತಕದಲ್ಲಿ ಇರುವಂಥ ದಶಾಭುಕ್ತಿಗಳಲ್ಲಿ ಗ್ರಹಗಳ ಒಂದು ಗೋಚಾರದ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಅದನ್ನು ನಾವು ಜಾತಕದಲ್ಲಿ ವಿಶ್ಲೇಷಣೆ ಮಾಡ್ತೀವಿ ಹೊರತು ಕೇವಲ ಒಂದು ಗ್ರಹಣ ಆಗಿದ ತಕ್ಷಣ ಈ ರಾಶಿಗಳಿಗೆ ಕೆಟ್ಟದಾಗ್ಬಿಡುತ್ತೆ, ಅವರಿಗೆ ಶುಭ ಆಗಿಬಿಡುತ್ತೆ, ಈ ರಾಶಿಯವರು ತುಂಬ ಶ್ರೀಮಂತರಾಗ್ಬಿಡ್ತಾರೆ, ಆ ಥರ ಎಲ್ಲ ಹೇಳ್ತಾರಲ್ಲ, ಆ ಒಂದು ಕಾನ್ಸೆಪ್ಟ್ ರಾಂಗ್ ಆಗುತ್ತೆ. ಸೊ ಗ್ರಹಣದ ಬಗ್ಗೆ ತೀರಾ ತಲೆ ಕೆಡಿಸಿಕೊಳ್ಳದೆ ಗ್ರಹಣದ ಸಮಯದಲ್ಲಿನ ಸೌರಮಂಡಲದಲ್ಲಿ ಅಂದರೆ ಯೂನಿವರ್ಸ್ನಲ್ಲಿ ಶಕ್ತಿಯ ಪ್ರವಾಹ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಆ ಸಮಯದಲ್ಲಿ ಮಂತ್ರ ಜಪ ಮಾಡುವಂಥದ್ದು ಅತ್ಯುತ್ತಮವಾಗಿರುತ್ತೆ. ಸೊ ಮಾನಸಿಕ ನೆಮ್ಮದಿಗಾಗಿ ಈ ಒಂದು ಮಂತ್ರವನ್ನು ಜಪ ಮಾಡ್ಬೋದು. ಓಂ ಸೋಂ ಸೋಮಾಯ ನಮಃ. ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಂಥ ಈ ಒಂದು ಮಂತ್ರವನ್ನು ಗ್ರಹಣ ನಡೆಯುವಂಥ ಸಮಯ, ಸೊ 3ನೇ ತಾರೀಕು ಮಂಗಳವಾರ ಸಂಜೆ 3:20
40 ನಿಮಿಷದಿಂದ 6 ಗಂಟೆ 48 ನಿಮಿಷ ಆ ಒಂದು ಸಮಯದಲ್ಲಿ ಏನು ನಿಮಗೆ ಚಂದ್ರಗ್ರಹಣ ನಡೆಯುತ್ತೆ, ಆ ಒಂದು ಸಮಯದಲ್ಲಿ ಓಂ ಸೋಂ ಸೋಮಾಯ ನಮಃ ಈ ಒಂದು ಮಂತ್ರವನ್ನು ಜಪ ಮಾಡೋದರಿಂದ ಮಾನಸಿಕ ನೆಮ್ಮದಿಯನ್ನು ಪಡೆಯಬಹುದು. ಸೊ ಗ್ರಹಣದ ಬಗ್ಗೆ ಋಣಾತ್ಮಕ ಯೋಚನೆ ಬೇಡ, ಪಾಸಿಟಿವ್ ಆಗಿರಿ, ಎಲ್ಲ ಒಳ್ಳೆಯದಾಗುತ್ತೆ. ಇವಿಷ್ಟು ಗ್ರಹಣಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳೊಂದಿಗೆ ಸಿಗುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.